ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಚಿತಾ ಈಟ್ ವೆಲ್ ಕಿಚನ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾವು ಹೇಗೆ ಮನೆಯಲ್ಲಿ ಡಾಮಿನೋಸ್ ಸ್ಟೈಲ್ ಚೀಸ್ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರ್, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಪಿಂಚ್ ಆಫ್ ಸಾಲ್ಟ್, 1 ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ ಒರೆಗಾನೋ, 1/2 ಟೀ ಸ್ಪೂನ್ ಶುಗರ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದು ಗಂಟುಗಳಿರಬಾರ್ದು, ನೀಟಾಗಿ ಮಿಕ್ಸ್ ಮಾಡಿ. 1 ಸ್ಪೂನ್ ಆಯಿಲ್, 1/2 ಗ್ಲಾಸಷ್ಟು ನೀವು ಕರ್ಡ್ ತೊಗೊಳ್ಳಿ. ಕರ್ಡ್ ಅಥವಾ ವಾಟರ್ ಯಾವ್ದು ಬೇಕಾದರೂ ಹಾಕ್ಬೋದು. ಇಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. ಅದು ನಿಮಗೆ ಚಪಾತಿ ಹಿಟ್ಟಿನ ಥರ ಬರಬೇಕು. ಮಿಡ್ಲಲ್ಲಿ ವಾಟರ್ ಬೇಕಂದ್ರೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಡೌ ಥರ ಪ್ರಿಪೇರ್ ಮಾಡಿಬಿಟ್ಟು ಆಯಿಲ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಏನಿಲ್ಲ ಅಂದರೂ 1/2 ಅವರ್ ಟು 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಿ. ಅದು ರೆಸ್ಟ್ ಆಗಲಿ ಚೆನ್ನಾಗಿ. ಇನ್ ಮೀನ್ ಟೈಮ್ ನಾವಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು 7 to 8 ಗಾರ್ಲಿಕ್ ತೊಗೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು. ಅದು ಕಲರ್ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗೋ ರೀತಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಬೇಕು. ನೆಕ್ಸ್ಟ್ ಫ್ರೈ ಆಗಿರೋ ಗಾರ್ಲಿಕ್ನ ಒಂದು ಬೌಲ್ಗೆ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಬೇಕು. ನೀವು ನೀಟಾಗಿ ಸ್ವಲ್ಪ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ. ಅದಕ್ಕೆ ನಾನು ಇಲ್ಲಿ ರೋಸ್ಮೆರಿ ಆ್ಯಡ್ ಮಾಡಿದ್ದೀನಿ, ಅದು ಆಪ್ಷನಲ್ಲು. 1 ಅಥವಾ 2 ಸ್ಪೂನಷ್ಟು ನೀವು ಬಟರ್ನ ಹಾಕಬೇಕಾಗುತ್ತೆ. ಸ್ಪೂನ್ ಅಥವಾ ಕ್ಯೂಬ್ಸ್ ಯಾವುದು ನಿಮ್ಗೆ ಯಾವ್ದು ಅನುಕೂಲನೋ ಆ ಥರ ಹಾಕಿ. ಅದಕ್ಕೆ ನಾನು ಇಲ್ಲಿ 1 ಪಿಂಚಷ್ಟು ಆರೋಗ್ಯನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅದು ಫುಲ್ಲು ನಿಮಗೆ ಅದು ಸ್ಪ್ರೆಡ್ ಮಾಡೋಕ್ಕೆ ಪೇಸ್ಟ್ ಥರ ಬರಬೇಕು. ಆ ರೀತಿ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡು ರೆಡಿ ಆಗಿರೋ ಡೋನ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಂಡು ಅದು ಬಟರ್ ಮತ್ತು ಗಾರ್ಲಿಕ್ ಪೇಸ್ಟ್ ಇರುತ್ತಲ್ಲ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿದ್ಮೇಲೆ ನೆಕ್ಸ್ಟು ಅದಕ್ಕೆ ನೀವು ಮೊಝರೆಲ್ಲಾ ಚೀಸ್ನ ಆ್ಯಡ್ ಮಾಡಿ. ಮೊಝರೆಲ್ಲಾ ಚೀಸ್ನ ನೀವು 1/2 ಮಾತ್ರ ಆ್ಯಡ್ ಮಾಡಬೇಕು. 1/2 ಸೈಡಲ್ಲಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಸ್ವೀಟ್ ಕಾರ್ನ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ಕಾರ್ನು ಕೂಡ ನೀವು ಇಲ್ಲ ಅಷ್ಟೇ 1/2 ಆ್ಯಡ್ ಮಾಡಿ ಆದಮೇಲೆ ಇನ್ನು ರಿಮೈನಿಂಗ್ 1/2 ಪ್ಲೇನ್ ಇರುತ್ತಲ್ಲ ಅದನ್ನ ನೀವು ಚೆನ್ನಾಗಿ ತೊಗೊಂಡು ಬಂದು ಇದ್ರ ಮೇಲೇ ಇಟ್ಬಿಟ್ಟು ನೀವು ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಎಡ್ಜಸ್ನೆಲ್ಲ ನೀವು ನೀಟಾಗಿ ಸೀಲ್ ಮಾಡಿ, ಯಾವುದು ಓಪನ್ ಆಗಬಾರ್ದು. ನೆಕ್ಸ್ಟು ಅದಕ್ಕೇ ನಾನು ಮಿಕ್ಕಿರೋ ಅಂತಹ ಗಾರ್ಲಿಕ್ ಮತ್ತು ಬಟರ್ ಪೇಸ್ಟ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೇಲ್ಗಡೆ. ಫುಲ್ಲು ಎಲ್ಲ ಕಡೆಗೂ ಇವನ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. 1 ನೈಫ್ನಿಂದ ಜಸ್ಟ್ ನಿಮಗೆ ಅದು ಬೇಕಾದ್ಮೇಲೆ ನಿಮಗೆ ಅದು ಸ್ಲೈಸ್ ಥರ ಓಪನ್ ಆಗಬೇಕಲ್ಲ, ಅದಕ್ಕೆ ನೀವು ಒಂದು ನೈಫಿಂದ ನೀಟಾಗಿ ಅದನ್ನ ಸ್ವಲ್ಪ ಶೇಪ್ ಕೊಡಿ. ನೆಕ್ಸ್ಟು ಅದನ್ನ ಮೈಕ್ರೋವೇವಲ್ಲಿ ಇಟ್ಬಿಟ್ಟು ನೀವು ಮೈಕ್ರೋವೇವನ್ನು 180 ಡಿಗ್ರಿ 20 ಮಿನಿಟ್ಸ್ವರೆಗೂ ಬೇಕ್ ಮಾಡಬೇಕಾಗುತ್ತೆ. ಬೇಕ್ ಮಾಡಿ ಆದಮೇಲೆ ನೋಡಿ ಇದು ಈಗ ಆಲ್ರೆಡಿ ಬೇಕಾಗಿದೆ 20 ಮಿನಿಟ್ಸು. ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಪಫಿಯಾಗಿ ಬಂದಿದೆ. ನೋಡಿದ್ರಲ್ಲ ಹೇಗೆ ಮನೇಲಿ ಈಸಿಯಾಗಿ ಮಾಡ್ಬೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.